ಕನಸಿನ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಯ್ತಾ? ಬಡವರಿಗೋಸ್ಕರ ತೆರೆದಂತ ಇಂದಿರಾ ಕ್ಯಾಂಟೀನ್ ಈಗ ಅವ್ಯವಸ್ಥೆಯ ಆಗರಾಗಿದೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಕೂಸು ಈ ಇಂದಿರಾ ಕ್ಯಾಂಟೀನ್ ಯೋಜನೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಯ್ತಾ ಅನ್ನೋ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಈ ಇಂದಿರಾ ಕ್ಯಾಂಟೀನ್ ಈಗ ಅವ್ಯವಸ್ಥೆಯ ಆಗರವಾಗಿದೆ. ಇಂದಿರಾ ಕ್ಯಾಂಟೀನ್ ನಲ್ಲಿ ವಾಣಿಜ್ಯ ವ್ಯಾಪಾರಕ್ಕೆ ಸಿದ್ಧವಾಯಿತು ಸರ್ಕಾರ. ಇಂದಿರಾ ಕ್ಯಾಂಟೀನ್ ನಲ್ಲಿ ನಂದಿನಿ ಪಾರ್ಲರ್ ತೆರೆಯೋದಕ್ಕೆ ಪ್ರಸ್ತಾವನೆ ಇದೆ. ವಾಣಿಜ್ಯ ವ್ಯವಹಾರಕ್ಕೆ ಅವಕಾಶ ಕೇಳಿ ಸರ್ಕಾರಕ್ಕೆ ಜಿಬಿಎ ಪ್ರಸ್ತಾವನೆ ಸಲ್ಲಿಸಿದೆ. ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರೆ ಬದಲಾಗುತ್ತೆ ಇಂದಿರಾ ಕ್ಯಾಂಟೀನ್ ನ ಚಿತ್ರಣ. ಕಮರ್ಷಿಯಲ್ ಆಕ್ಟಿವಿಟಿ ಶುರುವಾದ್ರೆ ಇಂದಿರಾ ಕ್ಯಾಂಟೀನ್ ಕಡೆಗಣನೆ ಆಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ತಲಾ 1 ಗಂಟೆ ಕ್ಯಾಂಟೀನ್ ತೆರೆದಿರುತ್ತೆ. ಬಾಕಿ ಸಮಯ ಆ ಜಾಗವನ್ನ ಬಳಸಿದ್ರೆ ಆದಾಯ ಸಿಗತ್ತೆ ಅಂತ ಜಿಬಿಎ ಹೇಳ್ತಾ ಇರೋದು. ಇಂಥದೊಂದು ಪ್ರಸ್ತಾವನೆಯನ್ನ ಜಿಬಿಎ ಇಟ್ಟಿದೆ. ಇಂದಿರಾ ಕ್ಯಾಂಟೀನ್ ಮುಚ್ಚೋ ಬದಲು ಈ ಪ್ರಸ್ತಾವನೆಯನ್ನ ಇಡ್ತಾ ಹಾಗಾದ್ರೆ ಜಿಬಿಎ ಇಂದಿರಾ ಕ್ಯಾಂಟೀನ್ ಪುನಶ್ಚೇತನ ಮಾತು ಘೋಷಣೆಗಷ್ಟೇ ಸೀಮಿತವಾಯ್ತಾ? ವಾಣಿಜ್ಯ ವ್ಯವಹಾರಕ್ಕೆ ಅವಕಾಶ ಕೇಳಿ ಜಿಬಿಎ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಸಿಎಂ ಇದಕ್ಕೆ ಓಕೆ ಅಂದ್ರೆ ಇಂದಿರಾ ಕ್ಯಾಂಟೀನ್ ಜಾಗದಲ್ಲಿ ನಂದಿನಿ ಪಾರ್ಲರ್ ಓಪನ್ ಆಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 1 ತಾಸು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋದಕ್ಕೆ ಪ್ಲಾನ್ ಇದೆ. ಇಂದಿರಾ ಕ್ಯಾಂಟೀನ್ ಪ್ರೆಸೆಂಟ್ಲಿ ನಮ್ಮ ಹತ್ರ ಏನೆಲ್ಲ ಇಂದಿರಾ ಕ್ಯಾಂಟೀನಲ್ಲಿ ಊಟ ಕೊಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಬಳಸಲಿಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ ಎಲ್ಲ ಕಮಿಷನರ್ಸಿಗೆ. ಮತ್ತು ಅಲ್ಲಿ ಏನಾದರೂ ಬೇರೆ ವ್ಯವಸ್ಥೆ ಸಹ ಆಗ್ಬೋದಾ ಇಲ್ವಾ, KMF ಇದು ಐಟಮ್ಸ್ ಕೊಡ್ಬೋದಾ ಇಲ್ವಾ, ರೆಸ್ಟೋರೆಂಟ್ ನಡೆಸ್ಬೋದಾ ಇಲ್ವಾ, ಅದೆಲ್ಲ ಪರಿಶೀಲನೆ ಮಾಡಲಿಕ್ಕೆ ನಾವು ಹೇಳಿದ್ದೇವೆ. ಅವರ ಕಡೆಯಿಂದ ಒಂದು ಚರ್ಚೆ ಮಾಡಿಬಿಟ್ಟು ಒಂದು ಪ್ರೊಸೀಡಿಂಗ್ಸ್ ಡ್ರಾ ಮಾಡಿ ಸರ್ಕಾರ ಅನುಮೋದನೆ ತೊಗೊಂಡು ಏನಾದರೂ ಮಾಡ್ತೀವಿ. ಯಾಕಂದರೆ ಬೆಳಿಗ್ಗೆ 1 ಗಂಟೆ ಊಟ ಮಾಡ್ತಾರೆ ಮತ್ತು ಖಾಲಿ ಇರ್ತದೆ. ಆಮೇಲೆ ಮಧ್ಯಾಹ್ನ 1 ಗಂಟೆ ಖಾಲಿ ಇರ್ತದೆ, ನಮಗೆ ಉಪಯೋಗ ಆಗ್ತದೆ, ಮತ್ತು ಸಾಯಂಕಾಲ ಉಪಯೋಗ ಆಗ್ತದೆ. ಮಧ್ಯದಲ್ಲಿ ಸಾಕಷ್ಟು ಟೈಮ್ ಇದೆ. ಅದು ಸಿಎಂ ಸಿದ್ದರಾಮಯ್ಯನವರು ಕಳೆದ ಬಾರಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾದಾಗ ಅವರು ತಂದಂತಹ ಮಹತ್ವದ ಯೋಜನೆಗಳಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯೋಜನೆ. ಬಡವರಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ಅಂದರೆ 10 ರೂಪಾಯಿಗೆ ಸಂಪೂರ್ಣವಾಗಿ ಹೊಟ್ಟೆ ತುಂಬುವಂತಹ ಊಟವನ್ನು ಕೊಡಬೇಕು ಅನ್ನುವಂತಹ ಆಶಯದೊಂದಿಗೆ ಬಂದಂತಹ ಇಂದಿರಾ ಕ್ಯಾಂಟೀನ್ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರುವಂಥ ಈ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆಯಾ ಅಂತಕ್ಕಂಥದ್ದು. ಯಾಕಂದರೆ 2ನೇ ಬಾರಿ ಸಿಎಂ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಹೇಳಿದಂಥದ್ದು ಇಂದಿರಾ ಕ್ಯಾಂಟೀನ್ನ ಮೆನುವನ್ನು ಚೇಂಜ್ ಮಾಡ್ತೀವಿ, ಇಂದಿರಾ ಕ್ಯಾಂಟೀನಲ್ಲಿ ಊಟದ ಕ್ವಾಲಿಟಿಯನ್ನು ಚೆನ್ನಾಗಿ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಸಾಕಷ್ಟು ಜನ ಹೇಳಿದರು. ಇದೇ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಕಷ್ಟು ಹಣವನ್ನು ವಿನಿಯೋಗ ಮಾಡಲಾಗಿತ್ತು. ಹಾಗೆ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲೇ ಈ ಇಂದಿರಾ ಕ್ಯಾಂಟೀನನ್ನು ಮಾಡಲಾಗಿತ್ತು ಕೂಡ. ಸೊ ಒಂದು ಮಹತ್ವದ ಯೋಜನೆ ಇದಾಗಿತ್ತು. ಸಾಕಷ್ಟು ಜನರಿಗೆ ಬಡವರಿಗೆ ಅನ್ನವನ್ನು ನೀಡಬೇಕು, ಅನ್ನ ರಾಮಯ್ಯ ಅಂತ ಅನ್ನಿಸ್ಕೋಬೇಕು ಅನ್ನುವಂಥ ಯೋಜನೆ ಇದಾಗಿತ್ತು. ಆದರೆ ಇದೀಗ ಮತ್ತೊಂದು ಈ ಒಂದು ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ತೋರ್ಪಡಿಸುವಂಥ ನಿಟ್ಟಿನಲ್ಲಿ ಇದೀಗ BBMP ಮತ್ತೊಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದೇ ಇಂದಿರಾ ಕ್ಯಾಂಟೀನ್ನಲ್ಲಿ ನಂದಿನಿ ಪಾರ್ಲರ್ ಹಾಗೆಯೇ ವಾಣಿಜ್ಯ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಅವಕಾಶವನ್ನು ಕೊಡುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಿದ್ರೆ ಏನು ಹೇಳುತ್ತೆ BBMP ಅಂತ ಅಂದರೆ, ಬೇರೆ ಸಂದರ್ಭಗಳಲ್ಲಿ ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟವನ್ನು ಕೊಡ್ತೀವಿ, ಅದನ್ನು ಹೊರತುಪಡಿಸಿದಂಥ ಸಂದರ್ಭಗಳಲ್ಲಿ ಇಂದಿರಾ ಕ್ಯಾಂಟೀನ್ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇದನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದೆ. ಸೊ ಒಂದು ಸಾರ್ವಜನಿಕರಿಗೆ ಸರ್ವ್ ಮಾಡಬೇಕು, ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸಬೇಕು, ಬಡವರಿಗೆ ಉಪಯುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂಥ ಒಂದು ಯೋಜನೆ ಇದೀಗ ಇದ್ದಕ್ಕಿದ್ದಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.